5 ಆರ್ಡರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಜಿ ಟಿಯಲ್ಲಿ. ಫಸ್ಟ್ ಆರ್ಡರ್ ಏನಾದರೂ ಗೊತ್ತಿಲ್ಲ, ಫಸ್ಟ್ನೇ ಆರ್ಡ್ರು. ಮತ್ತೀದಿ ಎಲ್ಲ ಕಂಡು ಡೆಲಿವರಿ ಬಾಯ್ ಕಷ್ಟ, ಲೈಫು ಎಲ್ಲ ಸಾಕ ಹೋಗ್ತಾ ಇತ್ತು. ನಾನು ಸ್ವಲ್ಪ ಮಳೆಗೆ ಇಷ್ಟ ಆಗ್ತಿದೆ ಅಂದ್ರೆ ಇದು 3ನೇ ಆರ್ಡ್ರು, 1.5 ಗಂಟೆ ಟೈಮ್ ಆಯ್ತು. ಅದು ಇನ್ನೂ ಆರ್ಡ್ರು ಇನ್ನು 2 ಮಿನಿಟ್ಸ್ ಅಂತ. ಬಹಳ ಕಷ್ಟ ಇದೆ ಗಾಯ್ಸ್. ಅದು ನಾವು GT ಅಲ್ಲಿ ಮಾಡ್ತಿದ್ವಿ, ಸ್ವಲ್ಪ ಫಾಸ್ಟ್ ಆದ್ರೂ ಹೋಗಿ ಬರ್ಬೋದು. ಇನ್ನ ಬೇರೆ ಗಾಡಿ ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಇದ್ದವ್ರದ್ದು ಒಂದು ಟಿಪ್ಸ್ ಕೊಟ್ರೆ ಏನಾರು ಆಗುತ್ತೆ. ನಮಗಂತೂ ಬಿಡಿ, ನಾವು ಕಂಟೆಂಟಿಗೋಸ್ಕರ ಮಾಡ್ತಿದ್ದೀವಿ, ಬೇರೆಯವ್ರ ಕಷ್ಟ ಇಲ್ಲಿ. ಗೈಸ್, ನಾವು ಅಂದ್ಕೊಳ್ಳೋದಷ್ಟು ಏನು ಇದಿಲ್ಲ. ನಾ ಏನ್ ಅನ್ಕೊಂಡಿದ್ದೆ ಗೊತ್ತಾ, ಆರ್ಡರ್ ರೆಡಿ ಇದೆ, ಆಮೇಲೆ ಹೇಳ್ತೀನಿ. ಥರ್ಡ್ ಆರ್ಡರ್ ಸ್ಟಿಲ್ 2 more to go. ಸಾಕಾಗುತ್ತೆ, ನಿಜ ಹೇಳ್ತೇವೆ. ಅಂಥದ್ದು ಮಾಡ್ತಲ್ಲ, ಅದೇ ಸೆಲ್ಫಿ ಕೊಡ್ತಾ ಇದ್ದೀನಿ ಅಷ್ಟೇ, ವಿಡಿಯೋ ಮಾಡ್ತಲ್ಲ. This is the huge earning of today. ಇವತ್ತಿನ ದೊಡ್ಡ ಅರ್ನಿಂಗ್ ಇದೆ. 520 rupees ಪೆಟ್ರೋಲ್ ಆಗಿದೆ. ನನ್ನ ಪ್ರಕಾರ ಒಂದು 60 ಕಿಲೋಮೀಟ್ರ್ ರೇಂಜ್ ಕೊಡ್ತಾ ಇತ್ತು. ಸೊ ಅಟ್ ಪ್ರೆಸೆಂಟ್ ಈಗ ಒಂದು 30 ಕಿಲೋಮೀಟರ್ಸ್ ಓಡಾಡ್ಸಿದ್ದೀನಿ. ಸೊ ನನಗಂತೂ ಸಾಗೋದು. ಯಾರೋ ಕಸ್ಟಮರ್ ಆರ್ಡರ್ ಮಾಡಿ ಗಡ್ಬಡ್ 5 ಅಂತೆ. ಈ ಮಳೆಯಲ್ಲಿ 5 ಗಡ್ಬಡ್ ನೋಡಿ. ಹಾಗೆ ನನಗೂ ಏನೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಎಲ್ಲ, ಹೇಗೆ ಮಾಡೋದು, ಏನು ಅಂತ ಗೊತ್ತಿರಲಿಲ್ಲ. ನನ್ನ ಫ್ರೆಂಡಿಗೆ ಸ್ವಲ್ಪ ಗೊತ್ತಿತ್ತು. ಸೊ ಅವನಿಗೋಸ್ಕರ ಹೇಳ್ಕೊಂಬಂದ್ಬಿಟ್ಟೆ. ಹಾಗೆ ಮತ್ತು ವೀಡಿಯೋಗ್ರಾಫರಿಗೂ ಹೇಳ್ಕೊಂಬಂದಿನಿ. ಸೊ ನಾನು ತೋರಿಸ್ಬಿಡ್ತೀನಿ. ಇವರೇ ನನಗೆಲ್ಲ ಇವತ್ತು ಗೈಡ್ ಎಲ್ಲ ಮಾಡಿದ್ದು. ಥ್ಯಾಂಕ್ ಯು ಬ್ರೋ. ಟೋಟಲಿ 5 ಆರ್ಡರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಜಿ ಟಿಯಲ್ಲಿ. ಸೊ ಇವತ್ತಿನ ಟೋಟಲ್ ಅರ್ನಿಂಗ್ ಬಂದು 366 rupees. ಯು ಕ್ಯಾನ್ ಚೆಕ್ ದಿಸ್. ಅರೌಂಡ್ 500 rupees ಫ್ಯೂಲ್ ಹಾಕ್ಸಿದ್ದೆ. ಅದು ಇದು ಎಲ್ಲ ಖರ್ಚು ಆದರೆ ಸೇಮ್ ಆಗುತ್ತೆ ನನಗೆ, ಯಾಕಂದರೆ ಜಿ ಟಿಯಲ್ಲಿ ಮಾಡಿದ್ದು. ನಾರ್ಮಲ್ ಬೈಕಲ್ಲಿ ಮಾಡಿದ್ರೆ ಇನ್ನೂ ಸ್ವಲ್ಪ ಒಳ್ಳೆ ಆಗುತ್ತೆ. ಗೊತ್ತಿಲ್ಲ ಗೈಸ್, ಬಟ್ ದೊಡ್ಡ ಸಲ್ಯೂಟು ಈ ಡೆಲಿವರಿ ಬಾಯ್ಸಿಗೆ. ಭಾಳ ಕಷ್ಟ ಇದೆ ಲೈಫು. ನಾವೇನು ಅಂದ್ಕೊಂಡಿದ್ದೀವಿ ಹೇಳಿ, ಹಿಂಗೆ ಬರೋದು, ಪಿಕ್ ಮಾಡೋದು, ಹೋಗ್ಕೊಟ್ಟು ಬರೋದು, ಪಿಕ್ ಮಾಡೋದು, ಕೊಟ್ಬಿಡೋದು, ಹಂಗೇನೂ ಇಲ್ಲ. ವೆಯ್ಟಿಂಗ್ಗೆ ಅಟ್ಲೀಸ್ಟ್ 10 minutes to 5 minutes ಇದ್ದೇ ಇರುತ್ತೆ.
ಅವ್ರು ಒಳ್ಳೆ ಪಾಪ ಇನ್ಸೆಂಟಿವ್ಸ್ ಅಂತ ಮಾಡ್ತಾರೆ. ಸುಮಾರು ಕಷ್ಟ ಇದೆ, ದೊಡ್ಡ ಸಲ್ಯೂಟು. ಸೊ ಹಾಗೆ ಈ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ಸಪೋರ್ಟ್ ಗ್ಯಾಸ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್.